ಮುಂದಿರಿಸಿದೆ. ಆಡಿಬಿಟ್ಟಳಲ್ಲ, ನಿಮ್ಮ ಇಚ್ಛೆಯನ್ನು ಈಡೇರಿಸುವುದಕ್ಕೆ ಆಗುವುದಿಲ್ಲ. ಯಾಗದ ಕಾರ್ಯನಿಮಿತ್ತವಾಗಿ ವರುಣಲೋಕವನ್ನು ಸೇರಿದ್ದಾಳೆ ಎನ್ನುವ ಹಾಗೆ ಬಂದ ಕಾರ್ಯದ ಕುರಿತಾಗಿ ಚಿಂತಿತನಾದಾಗ ಒಂದು ದಾರಿಯನ್ನು ತೋರಿಸಿದ್ದಾನೆ. ಅದು ಸುರಧೇನುವಿನ ಮಗಳಾಗಿರುವಂತಹ ನಂದಿನಿ ನಂದನಾವನದಲ್ಲಿರಿದ್ದಾಳೆ. ಅವರನ್ನು ಕಾಡಿ ಬೇಡಿ ಕರೆದುಕೊಂಡು ಹೋಗಿ ಎನ್ನುವ ಹಾಗೆ ತಡ ಮಾಡು ಸರಿಯಲ್ಲ. ನಂದನಾವನವನ್ನು ಸೇರಿಕೊಂಡು जय जय सुरनरदिनी जय जय नंदिनी जय भाग्यदायिनी जय सुरनरदिनी जय भाग्यदायिनी जय जय कामिनी युवनंदिनी जय जय सुरनंदिनी जननी जय जय ಸುರನಂದಿನಿ ದೇವಧೇನುವಿನ ಸುತೆಯಾಗಿರುವಂತಹ ನಿನ್ನ ಪುಣ್ಯ ಪಾದಕ್ಕೆ ಜಾಬಾರಿ ಮೊದಲಾಗಿ ಪ್ರಣಾಮವನ್ನು ಮಾಡ್ತಾ ಇದ್ದಾನೆ. ಸುಜ್ಞಾನಿಗಳೇ ನಿನ್ನನ್ನು ಕೊಂಡಾಡಿದ್ದಾರೆ ಅಮ್ಮ. ಉಭಯ ಕೋಣುಗಳಲ್ಲಿ ಅಶ್ವಿನಿ ದೇವತೆಗಳನ್ನು, ಎರಡು ಕಣ್ಣುಗಳಲ್ಲಿ ಸೂರ್ಯಚಂದ್ರರನ್ನು, ಅಷ್ಟೇ ಅಲ್ಲ ನಾಭಿಯಲ್ಲಿ 33 ಕೋಟಿಗಳ ಆವಾಸ ಸ್ಥಾನ ಎನ್ನುವ ಹಾಗೆ ಕೊಂಡಾಡಿದವರಿದ್ದಾರೆ. 4 ಪಾದ ವೇದಗಳಿಗೆ ಸಮಾನ, 4 ಪಾದದ 8 ಗೊರಸ ಅಷ್ಟವಸುಗಳು ಎನ್ನುವ ಹಾಗೆ ಕೊಂಡಾಡಿದ್ದಾರೆ. ಅದು ಬಾಲವೇ ಸರ್ಪ ಸಂತತಿ. ನಿನ್ನ ಕೆಚ್ಚನಲ್ಲಿ ಅಮೃತತ್ವವನ್ನು ಕೊಂಡಾಡಿದಂತಹ ದೇಶಮ್ಮ ನನ್ನದು. ಆದ್ದರಿಂದ ನಿನ್ನ ಬಳಿಗೆ ಆಗಮಿಸಿ ವಿಧ ವಿಧವಾಗಿ ಅರ್ಚಿಸಿದ್ದೇನೆ. ನನ್ನ ಪೂಜೆಯನ್ನು ಕೈಗೊಂಡು ಸಂಪ್ರೀತಳಾಗಬೇಕು ಎನ್ನುವ ಹಾಗೆ ಪ್ರಾರ್ಥಿಸ್ತಾ ಇದ್ದೇನೆ ತಾಯಿ. ಜಾಬಾರಿ ಮುನಿವರ ಆಶ್ಚರ್ಯ ಪರಮಾಶ್ಚರ್ಯ. ಆಶ್ರಮವಾಸಿಗಳಂತಹ ತಾವು ನೇರವಾಗಿ ಅಮರಾವತಿಗೆ ಆಗಮನ. ಆಗಮಿಸಿದ ಮಾತ್ರವಲ್ಲ, ನನ್ನನ್ನು ಕಂಡಂತಹ ನೀವು ಹಾಡಿದಿರಿ, ಹೊಗಳಿದಿರಿ, ಕೊಂಡಾಡಿದಿರಿ. ಸರಿ, ಭಕ್ತಿಯ ಮಹಾಪುರವನ್ನೇ ಹರಿಸಿದ್ದೀರಿ. ನಿಮ್ಮ ಸೇವೆಯಿಂದ ಸಂತೋಷಗೊಂಡಿದ್ದೇನೆ. ಅಂಜನಾದೆ, ಆದ್ರೆ ಒಂದು ಏನಮ್ಮ ಮನದಲ್ಲಿ ಮೂಡಿದಂತಹ ಜಿಜ್ಞಾಸೆ ಈ ತೆರನಾಗಿ ನೀವು ಸ್ವರ್ಗಲೋಕಕ್ಕೆ ಬರಬೇಕು ಅಂತಾದ್ರೆ ಫಲವಾದಂತಹ ಕಾರಣ ಇರಲೇಬೇಕು. ಹೌದು. ಯಾಕೆ ಬಂದಿರಿ, ನನ್ನಿಂದ ಏನಾಗಬೇಕು, ಸಕಲರು ತಿಳಿಸಬಹುದು ಎನ್ನಲ್ಲಿ. ಅಮ್ಮ, ಕಾರ್ಯ ಕಾರಣ ಇಲ್ಲದೆ ಯಾವ ಕಾರಣಕ್ಕೂ ನಮ್ಮಂತವರೊಂದ ಕಡೆಗೆ ಹೋಗುವರೇ ಅಲ್ಲ. ಇಲ್ವೇ ಇಲ್ಲ. ದೇವಲೋಕವನ್ನು ಸೇರಬೇಕಾದ್ರೆ ಘನವಾಗಿರುವಂತಹ ಉದ್ದೇಶವನ್ನೇ ಇರಿಸಿಕೊಂಡವನು ನಾವು. ಏನದು? ಭವ್ಯವಾಗಿರುವಂತಹ ಸುಂದರಿ ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕು ಎನ್ನುವ ಚಿಂತೆಗೆ ಒಳಗಾದವ ನಾನು. ಹೌದೇ? ಬರಡಾಗಿರುವಂತಹ ಭೂಮಿಯಲ್ಲಿ ಮತ್ತೊಮ್ಮೆ ಸಸ್ಯರಾಶಿಗಳು ಬೆಳೆಯಬೇಕು. ಆ ಕಾರಣಕ್ಕೆ ಬೇಕಾದ ದಿವ್ಯವಾಗಿರುವಂತಹ ಯಾಗವೊಂದನ್ನು ಮಾಡಬೇಕೆನ್ನುವ ಸಂಕಲ್ಪದೊಟ್ಟಿಗೆ ಬಂದವ ನಾನು. ಆ ಯಾಗಕ್ಕೆ ಸಹಕಾರಿಯಾಗಿ ನೀನು ಬರಬೇಕೆನ್ನುವ ವಿನಂತಿಯನ್ನು ಮುಂದಿಡ್ತಾ ಇದ್ದೇನೆ. ಬರಬೇಕು ತಾಯೇ ಇಳೆಗೆ. ನಿಮ್ಮ ವಸುಂಧರೆಗೆ ನಾನು ಇಳಿದು ಬರಬೇಕೆ? ಹೌದು. ಯಾಕಮ್ಮ ಮುಖ ತಿರುಗಿಸಿ? ಮಾಡಿದಂತಹ ಪೂಜೆಯಲ್ಲಿ ಏನಾದ್ರೂ ಲೋಪವಾಯಿತು? ಖಂಡಿತವಾಗಿಲ್ಲ. ಅಥವಾ ನನ್ನ ಮಾತೆಯಲ್ಲಿ ಏನಾದ್ರೂ ತಪ್ಪನ್ನು ಕಂಡುಕೊಂಡೆಯಾ? ಇಲ್ಲವೇ ಇಲ್ಲ. ಮತ್ತೆ ಯಾಕಮ್ಮ? ನೀವು ಆಡಿದಂತಹ ಮಾತುಗಳು ಹಾಗಿದ್ದೆ ಸ್ವಾಮಿ. ಏನಾಯ್ತು? ನಿಮ್ಮ ಭೂಲೋಕಕ್ಕೆ ಬಂದು ನನ್ನ ಪಾವಿತ್ರತೆಯನ್ನು ಕಳೆದುಕೊಳ್ಳಬೇಕೆನ್ನುವ ಹಾಗೆ ಭಾವಿಸಿಕೊಂಡಿದ್ದೀರಾ? ಭೂಲೋಕಕ್ಕೆ ಬಂದ್ರೆ ಮಲಿನವಾಗಿ? ಖಂಡಿತವಾಗಿ. ಯಾಕೆ? ಅಲ್ಲಿರುವವರೆಲ್ಲ ಸಾಮಾನ್ಯರನ್ನು ಹಾಗೆ ಭಾವಿಸಿಕೊಂಡಿದ್ದೀರಾ? ಏನಾಗಿದ್ದಾರೆ? ಸ್ವಾರ್ಥಿಗಳು, ಕುಡುಕರು, ಕಾಮುಕರು ತುಂಬಿರುವಂತಹ ಭೂಲೋಕಕ್ಕೆ ಸುರದೇನುವಾದಂತಹ ನಂದಿನಿ ಯಾವ ಕಾಲಕ್ಕೂ ಬರಲಾರೆ ಬರಲಾರೆ ಬರಲಾರೆ. ಅಮ್ಮ, ದ್ವಂದ್ವಮಯವಾಗಿರುವಂತಹ ಪ್ರಪಂಚ, ರಾತ್ರಿ ಹಗಲು ಇದೆಲ್ಲ ಭೂಲೋಕದಲ್ಲಿ ಇದ್ದದ್ದೇ ನಿಜ. ಆದ್ದರಿಂದ ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ. ಅದನ್ನೆಲ್ಲ ಮನಸ್ಸಿನಲ್ಲಿ ಇರದೆ ನನ್ನ ಭಕ್ತಿಯಾಚೆ ಮನ ಮಾಡಿ ಇಳೆಗೆ ಇಳಿದು ಬರಬೇಕು ತಾಯಿ. ಸಾಧ್ಯವೇ ಇಲ್ಲ ಸ್ವಾಮಿ. ಅಲ್ಲಿ ಇರುವರು ಒಬ್ಬರೊಬ್ಬರ ಎಂದು ಭಾವಿಸಿಕೊಂಡಿದ್ದೀರಾ? ಸಾವಿರಾರು ಮಂದಿ ಇದ್ದಾರಲ್ಲ. ಸಾವಿರಾರು ಮಂದಿ ಬೇಡ ತಾಯಿ. ಮತ್ತೆ ಯಾರಾದ್ರೂ ಒಬ್ಬರನ್ನು ತೋರಿಸಿದ್ರೆ? ಈಗ ಒಬ್ಬರ ಕಥೆಯನ್ನು ಹೇಳಬೇಕಾ? ಹಾಗಲ್ಲ. ನಮ್ಮ ಭೂಲೋಕದಲ್ಲಿ ಆಗದಂತಹ ದುರಂತ ನಿಮ್ಮ ದೇವಲೋಕದಲ್ಲಿ ನಡೆಯದಿದ್ರೆ ನಿಮ್ಮ ಮಾತಿಗೆ ನಾನು ಪ್ರತಿ ಮಾತನಾಡದೆ ನೇರವಾಗಿ ನನ್ನ ಲೋಕವನ್ನು ನಾನು ಸೇರ್ತೀನಿ. ಹೌದೇ? ಓಹೋ, ಹಾಗೆ ಒಬ್ಬರ ಕಥೆಯನ್ನು ಹೇಳಬೇಕಾ? ಆ ಧರಣಿಪನ ಕಥೆಯನ್ನು ಕೇಳಿ. ಧರಣಿಪನ
ಇದೆಲ್ಲ ನಮ್ಮ ಭೂಲೋಕದವರು ಭೂಲೋಕದವರಿಗೆ ತಪ್ಪು ಮಾಡಿದ್ರೆ ಕಾಲದಲ್ಲಿ ಸರಿಯಾಗಿ
ತಪ್ಪಿಯಾಗಿ ಶಿಕ್ಷೆಯಾಗಿದೆ ಅನ್ನೋದು ಸತ್ಯ ತಾನೆ. ನಿಜ. ಅಲ್ಲಿ ತಪ್ಪು ಮಾಡಿಯೂ ಶಿಕ್ಷೆಗೆ ಒಳಗಾಗದೆ ನಿಮ್ಮ ದೇವಲೋಕದಲ್ಲಿ ಇನ್ನೂ ಇದ್ದಾರಲ್ಲ. ಯಾರು ಸ್ವಾಮಿ ಅಂತವರು? ಯಾರು ಅಲ್ಲ, ಪವಿತ್ರ ಹವನ್ಯ ಮಾಡಿದವರಿದ್ದಾರೆ. ಯಾರಂತವರು? ಗುರುವ ಕೈಯಾದು ಪುತ್ರನೇ ನಿಮ್ಮ ಸುರಪಾಲ ಶಿಷ್ಯನಾಗಿರೋ ನಿಮ್ಮ ಸುರಪಾಲ ಶಿಷ್ಯನಾಗಿರೋ ತಲಂಚದಲ್ಲಿ ಗುರು ಹೊದಿಶೀಲ ಕಸಿತ ಜೀವವಿರುವಂತೆ ಬಂದ ಪರಮನೆಯು ಗುರುವಾಕ್ಯಾದು ಪುತ್ರನಲ್ಲಿ ನಿಮ್ಮ ಸುರಪಾಲ ಶಿಷ್ಯನಾಗಿರುವುದರಲ್ಲಿ ಇಲ್ಲ ಇಲ್ಲ ಅಂತಾದ್ರೆ ನೀವು ತಿಳಿದದ್ದೇ ಸತ್ಯವಾಗಿ ಹೋಗ್ತದೆ. ಆ ಕಾರಣಕ್ಕೆ ಬೇಕಾಗಿ ನಾನು ಒಂದು ವಿಚಾರವನ್ನು ತಿಳಿಸ್ತೇನೆ. ಏನು? ಪರಮಜ್ಞಾನಿಯಾಗಿರುವಂತಹ ದೇವೇಂದ್ರ ಬೇಕಾದ ವಿದ್ಯಾರ್ಥಿಯನ್ನು ಮಾಡಿದಂತಹ ಆತನಿಗೆ ಮತ್ತು ವಿದ್ಯೆಯನ್ನು ಕಲಿಯಬೇಕೆನ್ನುವ ಹಂಬಲ ಯಾಕೆ ಮೂಡಿತು ಎನ್ನುವುದು ಗೊತ್ತಾಗಿದೆ. ಒಳ್ಳೆಯ ಗುಣ ಅದು. ನಮ್ಮ ಭೂಲೋಕದಲ್ಲಿ ಪರಮ ಪತಿವೃತೆಯಾಗಿರುವಂತಹ ಕಯಾದು ದೇವಿಯ ಮಗಳಾಗಿರುವಂತಹ ಪ್ರಹ್ಲಾದರಾಯ ವಿಜೃಂಭಿಸುತ್ತಿರುವಂತಹ ಕಾಲವೆಂದು ಅಲ್ಲಿ ವಿದ್ಯಾರ್ಥಿಯಾಗಿ ಬ್ರಾಹ್ಮಣ ವೇಷವನ್ನು ತೊಡುವುದರ ಮೂಲಕವಾಗಿ ವಿದ್ಯೆಯನ್ನು ಕಲಿಸಬೇಕು ಎನ್ನುವ ಹಾಗೆ ದೇವೇಂದ್ರ ಕೇಳಿಕೊಂಡ. ಪ್ರಹ್ಲಾದರಾಯನಿಗೆ ವಂಚನೆ ಗೊತ್ತಾಗಿಲ್ಲ. ಬೇಕಾದ ವಿದ್ಯೆಯನ್ನು ನಾನೇ ತಿಳಿಸೆ ಎನ್ನುವ ಹಾಗೆ ತನ್ನ ಆಶ್ರಮಕ್ಕೆ ಬರಮಾಡಿಕೊಂಡ. ಬೇಕಾದ ವಿದ್ಯೆಯನ್ನು ಕಲಿಸುವುದರ ಮೂಲಕವಾಗಿ ಮುಂದೊಂದು ದಿನ ಲೋಕದ ನಿರ್ಧಾರ ಹೇಗೆ, ಗುರುವಿನಾದವನಿಗೆ ಗುರುದಕ್ಷಿಣೆ ಕೊಡಬೇಕು ಎನ್ನುವ ಹಾಗೆ ಖಂಡಿತವಾಗಿ ದೇವೇಂದ್ರ ಕೂಡ ಹಾಗೆ ಬ್ರಾಹ್ಮಣ ಭಟ್ಟವಾಗಿ ಪ್ರಹ್ಲಾದರಾಯ ಬೇಕಾದ ವಿದ್ಯೆಯನ್ನು ನೀನು ಕಲಿಸಿದ್ಯಾ, ನಿನಗೇನು ಗುರುದಕ್ಷಿಣೆ ಬೇಕೆನ್ನುವ ಹಾಗೆ ಅಂದಾಗ ಪ್ರಹ್ಲಾದರಾಯನ ದೊಡ್ಡ ಗುಣವನ್ನು ನೀನೇ ಆಲೋಚನೆ ಮಾಡಬೇಕು. ಬ್ರಾಹ್ಮಣನಿಂದ ಯಾವ ಕಾರಣಕ್ಕೂ ನಾನು ದಾನವನ್ನು ಪಡೆಯಲಾರೆ. ಆ ಕಾರಣಕ್ಕೆ ಬೇಕಾಗಿ ನಿನ್ನ ಶಿಷ್ಯವೃತ್ತಿಯನ್ನು ಮೆಚ್ಚಿದಂತಹ ನಾನು ನಿನಗೇನಾದ್ರೂ ಕೊಡುವುದಕ್ಕಿದ್ದೇನೆ, ಬೇಕಾದನ್ನು ಕೇಳಿಕೋ ಎನ್ನುವ ಹಾಗೆ. ಆಗ ಈತನು ಮಾಡಿದ್ದೇನು ಗೊತ್ತಾ? ಏನು? ಬೇರೆ ಏನನ್ನು ಯಾಚಿಸದೆ ನಿನ್ನಲ್ಲಿರುವಂತಹ ಶೀಲಗುಣವನ್ನೇ ಕೊಡು ಎನ್ನುವ ಹಾಗೆ ಕೇಳಿಕೊಂಡ. ಪ್ರಹ್ಲಾದರಾಯ ಆಚೀಚೆ ನೋಡಲಿಲ್ಲ. ಶೀಲಗುಣವನ್ನೇ ಧಾರೆ ಎರೆದು ಕೊಡುವುದರ ಮೂಲಕವಾಗಿ ತನ್ನ ಜೀವಂತ ಶವವಾಗಿ ಮತ್ತೆ ಪ್ರಪಂಚದಲ್ಲಿ ಬದುಕುವುದಕ್ಕೆ ಕಾರಣ ಆದ. ಅಮ್ಮ ಯಾವುದೇ ಉಪಯೋಗಕ್ಕೆ ಬಾರದ, ಯಾವುದೇ ಅಗತ್ಯವಿಲ್ಲದಂತ ಶೀಲಗುಣವನ್ನು ಬಯಸಿದ ನಿಮ್ಮ ದೇವೇಂದ್ರ ಮಹಾಭಾಗ್ಯವೇ ತಾಯಿ. ಸ್ವಾಮಿ, ಈಗ ನಾನು ಕಾರ್ತಿವೀರ್ಯನ ಬಗ್ಗೆ ಆಡಿದ್ದಕ್ಕೆ ನೀವು ಇದನ್ನು ಹೇಳುದು. ಈಗ ನೀವು ಹೌದು, ಈಗ ನಿಮ್ಮಲ್ಲಿ ಕೇಳುತ್ತೇನೆ ನಾನು, ಮಾನವ ದೇಹದಲ್ಲಿ ಶಿರವು ಹೇಗೆ ಪ್ರಧಾನವು ಅಂತೆಯೇ ಸ್ವರ್ಗ ಮರ್ತ್ಯ ಪಾತಾಳದಂತಹ ಮೂರು ಲೋಕದಲ್ಲಿ ಶ್ರೇಷ್ಠವಾದ ಸ್ವರ್ಗಲೋಕವಂತಿ. ಅದನ್ನು ಹೋಲಿಸಿದ ಯಾವುದಕ್ಕಾಗಿ? ತಲೆಗೆ ಹೋಲಿಸಿದ್ದಾರೆ. ಈಗ ನೀವು ಪಾದದಲ್ಲಿ ಧರಿಸುವುದನ್ನು ತಲೆಗೆ ಹೊತ್ತು ತಿರುಗಾಡದೆ ತಿರುಗಾಡಿದ್ರೆ ಎಲ್ಲರೂ ಹೇಳುದು ಹೇಗೆ? ಅವ ಹುಚ್ಚನ್ನು ಹಾಗೆ ಭಾವಿಸ್ತಾರೆ. ಕಿರೀಟವನ್ನು ನಾವು ತಲೆಯಲ್ಲೇ ಇಡಬೇಕು, ಅದನ್ನು ಹೋಗಿ ಕಾಲ ಬಿಡದಿದ್ರೆ ಆಗ್ತದೆ ಹೇಳಿ ನೋಡಿ. ಈಗ ಶೀಲಗುಣದಿಂದಾಗಿ ಭೂಲೋಕದಲ್ಲಿ ಆಕರ್ಷಲ್ಪಟ್ಟಿದ್ದ ಹೌದು, ಅದು ಯಾಕೆ ಬೇಕಾಗಿ? ತನ್ನ ಅಧಿಕಾರವನ್ನು ಕಾಪಾಡಿಕೊಳ್ಳಬೇಕಂತಹ ಉದ್ದೇಶದಿಂದಾಗಿ ದೇವೇಂದ್ರ ಮಾಡಿದ ತಪ್ಪು ಕೆಲಸ. ಹಾಗಾಗಿ ಇದು ಯಾವ ಕಾರಣಕ್ಕೂ ತಪ್ಪು ಅಲ್ವೇ ಅಲ್ಲ. ಅಮ್ಮ, ಪ್ರಹ್ಲಾದರಾಯ ಯಾವುದೇ ಸ್ವಾರ್ಥ ಗುಣ ಇಲ್ಲದೆ ಶೀಲ ಗುಣವನ್ನು ಹೆಚ್ಚಿಸಿಕೊಳ್ಳುತ್ತಾ ಇದ್ರೆ ದೇವಲೋಕಕ್ಕೆ ಯಾವುದೇ ಆಪತ್ತು ಬರಲಿಲ್ಲ. ಯಾಕೆ? ದೇವೇಂದ್ರಿಗೆ ಯಾವುದಾದ್ರೂ ತೊಂದರೆಯನ್ನು ಮಾಡುವ ಸಂಕಲ್ಪ ಈ ಪ್ರಹ್ಲಾದರಾಯನಿಗೆ ಇರ್ತಿದ್ರೆ ದೇವೇಂದ್ರ ಈ ರೀತಿಯ ನಾಟಕವನ್ನು ಮಾಡಬೇಕಿತ್ತು. ಅದನ್ನು ಬಿಟ್ಟು ನೇರವಾಗಿ ದೇವೇಂದ್ರನಾಗಿಯೇ ಬಂದು ನಿನ್ನ ಶೀಲವನ್ನು ಕೊಡುವ ಎನ್ನುವ ಹಾಗೆ ಯಾಚಿಸ್ತಾ ಇದ್ರೆ ಪ್ರಹ್ಲಾದರಾಯ ಕೊಡ್ತಾ ಇದ್ದ. ಇಂಥ ಕಪಟ ಎಲ್ಲ ಅಗತ್ಯ ಇಲ್ಲ ಅಂತದ್ದು ನಾನು. ಸ್ವಾಮಿ, ಪ್ರಹ್ಲಾದರಾಯರು ಒಳ್ಳೆಯವರೇ, ಆದ್ರೆ ಏನು ಮಾಡೋಣ, ಅಲ್ಲಿ ಇರುವವರೆಲ್ಲ ಕೆಟ್ಟವರು. ಯಾಕೆ ಹೇಳಿ? ಆ ಪ್ರಹ್ಲಾದರಾಯ ಹುಟ್ಟಿದಲ್ಲಿ ಹೇಳಿ ರಕ್ಕಸಗುಲದಲ್ಲಿ ಹುಟ್ಟಿದ್ದು. ಹಾಗಾಗಿ ಯಾವ ಕಾಲಕ್ಕೂ ದುರುಳನ ಕೈ ಆಗಬಾರದು ಎನ್ನುವಂತಹ ಕಾರಣಕ್ಕಾಗಿ ದೇವೇಂದ್ರ ಮಾಡಿದ್ದು ಸರಿ. ಅಮ್ಮ, ನಿನ್ನಲ್ಲಿ ವಾದವನ್ನು ಮಾಡುವುದಕ್ಕೆ ಬಂದದ್ದಲ್ಲ, ಮತ್ತೆ ಸಮಯ ಈಗಲೇ ಮೀರುತ್ತಾ ಉಂಟು. ದಯವಿಟ್ಟು ಭೂಲೋಕಕ್ಕೆ
ನುಡಿದು ದೇವರನ್ನೇ ಅಳೆಯುತ್ತಾ ಈ ಬಿಸಿದರು ದುರುಳರಾದ ರಾವಣರೆಲ್ಲರೂ ಬೇಡ ಬೇಡ ಬೈದ ಛಲವ ಮಾಡಬೇಡ ಜೊತೆ ಬರೆ ನಾನೆಷ್ಟು ಬಾರಿ ಭೂಲೋಕಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರು ನೀವು ಬರಬೇಕೆನ್ನುವ ಹಾಗೆ ಹಠವನ್ನೇ ಬಿಡುತ್ತಾ ಇದ್ದೀರಾ. ಇದೇ ಹೇಳಿದೆ ನಾನು. ಈ ಛಲಬೇಡ ಎನ್ನುವ ಹಾಗೆ ತಾಯಿಯ ಮಡಿಲಲ್ಲಿ ಮಲಗಿದಂತಹ ಮಗುವೊಂದು ಬಾನಲ್ಲಿ ಕಂಡಂತಹ ಚಂದ್ರಮನನ್ನು ಬೇಕು ಎನ್ನುವ ಹಾಗೆ ಹಠವನ್ನು ಬರ್ತದಂತೆ. ಅದು ಮಗು ಅಲ್ವೇ? ಹೌದು. ಆ ಚಂದ್ರನ ಕೈಗೆ ಸಿಗೋದಕ್ಕೆ ಸಾಧ್ಯ ಉಂಟು ಹೇಳಿ. ಅದೇ ರೀತಿ ಆಯ್ತು ನಿಮ್ಮ ಪಾಡು ಈಗ. ಅಂದ್ರೆ ಸ್ವಾಮಿ, ನಾನು ಆವಾಗ ಹೇಳಿದೆ ಯಾರ ಬಗ್ಗೆ? ಯಾರ ಬಗ್ಗೆ? ಸ್ವಾರ್ಥಿಗಳ ಬಗ್ಗೆ. ನಿಮ್ಮಲ್ಲಿ ಇನ್ನೊಂದು ತಂಡ ಉಂಟು ಸ್ವಾಮಿ. ಯಾರದು? ಕುಡುಕರು. ಹೌದು, ಕುಡುಕರಿದ್ದಾರೆ. ಹೌದು ಹೌದು. 4 ವೇದ, 6 ಶಾಸ್ತ್ರ, 18 ಪುರಾಣಗಳನ್ನು ಕಂಠಪಾಠ ಮಾಡಿದಂತಹ ರಾವಣ ಏನಾಗಿ ಹೋದ ಹೇಳಿ? ಏನದ? ಲೋಕದಲ್ಲಿ ಕುಡುಕೇನು ಹಾಗೆ ತೋರ್ಪಡಿಸಿಕೊಂಡ ಲೋಕ ಮಾತೆ ಅಂತ ಎನಿಸಿಕೊಂಡಂತಹ ಸೀತಾ ಮಾತೆಯನ್ನು ಅಪಹರಿಸಿದ. ಇದು ದೊಡ್ಡವರ ವಿಷಯ. ಈಗ ಸಾಮಾನ್ಯ ವಿಚಾರಕ್ಕೆ ನಾವು ಬರುವ. ಪಟುಕಟಲು ಕೆಂಪು ಬಸರಿಸುವ ಮುನ್ನವೇ ಕಂಠಪೂರ್ತಿ ಹೆಂಡವನ್ನು ಕುಡಿದು ಬಂಡ ಭಾಷೆಯನ್ನಾಡಿ ಕಂಡ ಹೆಂಡನ ಮೇಲೆ ಕೈ ಮಾಡುವಂತಹ ಕುಡುಕರ ತಂಡ ನಿಮ್ಮ ಭೂಲೋಕದಲ್ಲಿ ಇಷ್ಟು ಮಂದಿ ಇದ್ದರೆ ಹೇಳಿ. ಅದು ಸಾಲದೆ ಕುಡಿದ ಅಮಲಿನಲ್ಲಿ ಹೋಗಿ ದೇವರ ಗುಡಿಗೆ ಹೋಗುದು, ದೇವರಿಗೆ ಬೈಯುವುದು. ಅಂತಹ ಕುಡುಕರು ಸಾವಿರಾರು ಮಂದಿ ಇದ್ದರು ನಿಮ್ಮ ಭೂಲೋಕದಲ್ಲಿ. ಹಾಗಾಗಿ ಕುಡುಕರು ತುಂಬಿರುವಂತಹ ಭೂಲೋಕಕ್ಕೆ ನಂದಿನಿದಂತಹ ನಾನು ಬರಲಾರೆ. ಅಮ್ಮ, ಭೂಲೋಕದಲ್ಲಿ ಕುಡುಕರಿದ್ದಾರೆ ಎನ್ನುವ ಕಾರಣಕ್ಕೆ ಬೇಕಾಗಿ ನೀನು ತಿರಸ್ಕಾರ ಮಾಡಿ. ಖಂಡಿತ. ಹಾಗಾದ್ರೆ ಕುಡುಕರಂತೆ ಇದ್ದರೆ ನೀನು ಇರಬಾರ್ದು. ಅಂದ್ರೆ ನಿಮ್ಮ ದೇವಾಲಯದಲ್ಲಿ ಇದ್ದಾರೆ ಬಂಗ ಭವನಿ ಮರೆತು ಬಂದ ಭವನಿ ಮರೆತು ಅದೆಷ್ಟೋ ಕೊರತೆ ನಿನ್ನ ಬಳಿಯಲ್ಲಿ ಇದ್ರೂ ಕೂಡ ಭೂಲೋಕದ ಸಾಮಾನ್ಯ ಒಂದು ವಿಚಾರವನ್ನು ಎತ್ತಿ ಆಡುವುದಕ್ಕೆ ಮುಂದಾದವಳು ನೀನು. ಭೂಲೋಕದಲ್ಲಿ ಕುಡುಕರಿದ್ದಾರೆ, ಮಾಡಬಾರ್ದು ಅನ್ಯಾಯವನ್ನೇ ಮಾಡ್ತಾ ಇದ್ದಾರೆ ಎನ್ನುವ ಹಾಗೆ ಭೂಲೋಕದಲ್ಲಿ ಸಾಮಾನ್ಯರನ್ನು ತೋರಿಸಿದ್ರೆ ನಿಮ್ಮ ದೇವಾಲಯದಲ್ಲಿ ಎಂತೆಂತ ಕುಡುಕರಿದ್ದಾರೆ ಎನ್ನುವುದನ್ನು ಸ್ವಲ್ಪ ಆಲೋಚನೆ ಮಾಡು. ನಮ್ಮಲ್ಲಿ ಕುಡುಕರಿ ಅನ್ಯರಲ್ಲಮ್ಮ. ಯಾರು? ನಿನ್ನ ಒಡೆಯನಾಗಿರುವಂತಹ ದೇವೇಂದ್ರನೇ ಮಹಾ ಕುಡುಕ. ನಿಮ್ಮ ಮೇಲೆ ಅವನ ಮೇಲೆ ಹಾಗೆ ಉಂಟು ನಿಮಗೆ? ಅಲ್ಲವೇ ಅಲ್ಲ. ಉಳಿದ ಪ್ರಸಂಗವನ್ನು ನಾನು ವಿವರಿಸ್ತೇನೆ. ಯಾವುದು? ಒಂದೊಂದು ದಿನ ಪರಮ ಪ್ರದೋಷವಾಗಿರುವಂತಹ ಕಾಲದಲ್ಲಿ ಶಿವನ್ನು ಅರ್ಚಿಸುವುದಕ್ಕೆ ಬೇಕಾಗಿ ಹೊರಟು ನಿಂತಹ ಸಮಯದಲ್ಲಿ ಸಚಿವ ಬಂದು ನಾನು ಬರ್ತೇನೆ ಹಾಗೆ ಆಡಿದನಂತೆ. ನಿನ್ನನ್ನು ಇನ್ನೊಂದು ಸಲ ನಾನು ಕರೆದುಕೊಂಡು ಹೋಗ್ತೇನೆ, ಇವತ್ತು ಬೇಡ ಎನ್ನುವ ಹಾಗೆ ತಿರಸ್ಕಾರ ಮಾಡಿ ನೇರವಾಗಿ ಭೂಲೋಕಕ್ಕೆ ಇಳಿದು ಬಂದ. ಇಲ್ಲಿ ಕುಡಿಯುವುದಕ್ಕೆ ಏನಿರ್ಲಿಲ್ಲ. ಅಮ್ಮ, ನೀವೇ ಆಲೋಚನೆ ಮಾಡಿ. ಏನು? ದೇವತೆಗಳ ಮೈ ಯಾವತ್ತು ಬೇವುವುದಕ್ಕೆ ಸಾಧ್ಯವೇ? ಯಾವ ಕಾರಣಕ್ಕೂ ಬಾಯಾರಿಕೆ ಎನ್ನುವುದು ಆಗುವುದಿಲ್ಲ. ದೇವೇಂದ್ರನಿಗೆ ಯಾಕೆ ಭೂಲೋಕದಲ್ಲಿ ಬಾಯಾರಿಕೆ ಆಯಿತು? ಕುಡಿಯುವುದಕ್ಕೆ ಏನಿದೆ ಎನ್ನುವುದನ್ನು ಆಚೆ ಈಚೆ ನೋಡ್ತಿರುವಂತಹ ಸಮಯದಲ್ಲಿ ಆ ಕಾಲದಲ್ಲಿ ಒಬ್ಬ ಕಳ್ಳು ವ್ಯಾಪಾರಿಯಾಗಿ ಕಾಣಿಸಿಕೊಂಡನಂತೆ. ನನಗೆ ಕುಡಿಯೋದಕ್ಕೆ ಸುರಬೇಕು ಎನ್ನುವ ಹಾಗೆ ಆಡಿಕೊಂಡಾಗ ನಿಮ್ಮಂತವರು ಕುಡಿಯುವುದು ಇದಲ್ಲ, ಯಾವ ಕಾರಣಕ್ಕೂ ನೀವು ಕೊಡುವುದಿಲ್ಲ ಎನ್ನುವ ಹಾಗೆ ತಿರಸ್ಕಾರ ಮಾಡಿದಾಗ ವಜ್ರಾಯುಧವನ್ನು ಎತ್ತಿದಂತೆ ಬಡಿಯುವುದಕ್ಕೆ ಬೇಕಾಗಿ ಹೆದರಿದಂತಹ ಬಡವ ಆ ಸುರೆಯನ್ನು ಕುಡಿಯುವುದಕ್ಕೆ ಕೊಟ್ಟ. ಕಂಠ ಪೂರ್ತಿ ಕುಡಿದಂತಹ ದೇವೇಂದ್ರ ನೇರವಾಗಿ ಕೈಲಾಸವನ್ನು ಸೇರಿ ಧ್ಯಾನ ಸ್ಥಿತಿಯಲ್ಲಿರುವಂತಹ ಪರಶಿವ ತಾನು ಬಂದ ವಿಚಾರವನ್ನು ತಿಳಿದಿದ್ರು ಕೂಡ ನನ್ನಲ್ಲಿ ಮಾತನಾಡಿಸಲಿ ಎನ್ನುವ ಕಾರಣಕ್ಕೆ ಬೇಕಾಗಿ ವಜ್ರಾಯುಧ ಮಂಡೆಗೆ ಬಡಿಯುವುದಕ್ಕೆ ಮುಂದಾದರಂತೆ. ಸಿಟ್ಟಿನಿಂದ ಶಿವನು 3ನೇ ಹಣೆಗಣ್ಣನ್ನು ತೆರೆದಾಗ ಆಚಾರ್ಯ ಶ್ರೇಷ್ಠರಾಗಿರುವಂತಹ ಬೃಹಸ್ಪತಿ ಆಚಾರ್ಯರೇ ಬಂದು ಅವರನ್ನು ವಿಧವಾಗಿ ಸ್ತುತಿ ಮಾಡುವ ಮೂಲಕವಾಗಿ ಶಾಂತಗೊಳಿಸಿದ ಪ್ರಸಂಗ ನಿನಗೆ ಗೊತ್ತಿಲ್ವೇ ತಾಯಿ? ಗೊತ್ತಿದೆ. ಮತ್ತೆ ಸ್ವಾಮಿ, ಈಗ ನಾನು ನಿಮ್ಮಲ್ಲಿ ಆಡ್ತೇನೆ. ಏನು? ಈಗ ದೇವೇಂದ್ರ ಬೇಕುಂದು ಕುಡಿದದ ಮತ್ತೆ ಅವರನ್ನು ಕುಡಿಸಿದ್ದು ಯಾರು? ನಿಮ್ಮ ಭೂಲೋಕದ ಕುಮ್ಮರಿ ಎನ್ನುವಂತಹ ದಾನವರು. ಇವನ ಮೇಲೆ ಅವರಿಗೆ ದ್ವೇಷ ಇತ್ತು. ಇವ ಯಾವಾಗ ಭೂಲೋಕಕ್ಕೆ ಬರ್ತಾನೆ ಎನ್ನುವ ಹಾಗೆ ಕಾದು ಕುಡಿದವರವರು. ಒಬ್ಬ ಸುರೆ ಮಾರುವನ ಹಾಗೆ ಮತ್ತೊಬ್ಬ ಸುರೆಯಲ್ಲಿ ಅನುರೂಪವಾಗಿ ಸೇರಿಕೊಂಡದ್ದು. ಹಾಗಾಗಿ ಯಾರು ಅನುರೂಪವಾಗಿ ಸೇರಿಕೊಂಡವು ಅವ ಮಾಡಿದಂತಹ ಕೆಲಸ ಇದು. ಹೋಗಿ ದೇವೇಂದ್ರ ಹೋಗಿ ಶಿವನಿಗೆ ಹೊರಟದವಲ್ಲ, ಅವರು ಸೇರಿಕೊಂಡಂತಹ ಸುರೆಯಲ್ಲಿ ಅನುರೂಪವಾಗಿ ಸೇರಿಕೊಂಡವ ಬಿಡ್ತದೆ ಈಗ. ಹಾಗಾಗಿ ಸುರಫಲ ತಪ್ಪಲ್ವೇ ಅಲ್ಲ ಇದು. ಅಮ್ಮ, ಕುಡಿಯುವವರ ತಪ್ಪಲ್ಲದಿದ್ರು ಕೂಡ ಕುಡಿಸುವಾಗ ಸ್ವಲ್ಪ ತಲೆಸನ್ನು ಸರಿ ಇರಬೇಕು. ಸ್ವಾಮಿ, ನಿಮ್ಮ ಭೂಲೋಕಕ್ಕೆ ಹೋಗುವಂತಹ ಹಾಲು ಕೊಡಬೇಕಿದೆ. ಯಾಕೆ ಇವರು ಕಳ್ಳು ಕೊಡ್ತಾರೆ?
ಇಲ್ವೇ ತಾಯಿ? ಬಾಯಿಗೆ ಆಗುವಾಗ ನೀರು ಯಾವುದು ಕಳ್ಳಿ ಅಂತ ಅವನಿಗೆ ಗೊತ್ತಾಗ್ಲಿಲ್ಲ, ಹಾಗೆ ಕುಡ್ತಾವ. ಅಮ್ಮ ನಿನಗೆ ನಮಸ್ಕಾರ ಮಾಡಿ, ಹೆಚ್ಚು ಮಾತಾಡ್ಬೇಡ. ಆಗುದಿಲ್ಲ ಸ್ವಾಮಿ, ಆಗುದಿಲ್ಲ. ಸತಿಯರ ವ್ರತಗಳ ತಿಳಿಸುವ ದುರ್ವಳರು ಕಿವಿಯೊಳು ದೀಪರು ನಿರಂತರ. ಸತಿಯರ ವ್ರತಗಳ ತಿಳಿಸುವ ದುರ್ವಳರು ಕಿವಿಯೊಳು ದೀಪರು ನಿರಂತರ. ನಾನು ಆವಾಗ ಆಡಿದ ಸ್ವಾರ್ಥಿಗಳ ಬಗ್ಗೆ, ಕುಡುಕರ ಬಗ್ಗೆ. ನಿಮ್ಮಲ್ಲಿ ಇನ್ನೊಂದು ತಂಡ ಉಂಟು ಸ್ವಾಮಿ, ಕಾಮುಕರು. ಎಷ್ಟು ಮಂದಿ ಇದ್ದಾರೆ ಹೇಳಿ? ಅಜ್ಞಾತವಾಸದಂತಹ ಪಾಂಡವರು ವಿರಾಟ ನಗರವನ್ನು ಸೇರಿ ಯಾರಿಗೆ ಗೊತ್ತಾಗಬಾರದಂತಹ ಕಾರಣಕ್ಕಾಗಿ ವೇಷವನ್ನು ಮಾಡಿಕೊಂಡ್ರಂತೆ. ಅದರಲ್ಲಿಯೂ ದ್ರೌಪದಿಯು ಸೈರೇಂದ್ರ ವ್ಯಕ್ತಿ ನೋಡೋದಕ್ಕೆ ಮುಂದಾದಳಂತೆ. ಆಕೆ ಒಡತಿಯ ತಮ್ಮ ಕೀಚಕೆಂಬಾತ ಆಕೆ ಮೇಲೆ ಮನಸ್ಸನ್ನು ಮಾಡಿದರಂತೆ. ಹೇಗಾದ್ರಿಗೆ ದೇಹ ಸುಖವನ್ನು ಪಡೆಯಬೇಕು ಎನ್ನುವ ಹಾಗೆ ಆಶ್ಚರ್ಯಪಟ್ಟದಂತೆ. ಆದ್ರೆ ಪಡೆದಕ್ಕೆ ಆಸ್ತಿ ಹೇಳಿ ಆಗಲೇ ಇಲ್ಲ. ಆಕೆ ಗಂಡನಿಂದಾಗಿ ಆ ಕೀಚಕ ಸತ್ತೇ ಹೋದ. ರಾವಣ ಸೀತಾಮಾತೆನ ಅಪಹರಿಸಿದ. ಏನಾಯ್ತು? ಅವನು ಮಣ್ಣಲ್ಲಿ ಮಣ್ಣಾಗಿ ಹೋದ. ತುಂಬಿದಂತಹ ಸಭೆಯಲ್ಲಿ ದ್ರೌಪದಿಯ ಸೀರಿಯಸರಿಗೆ ಕೈ ಹಾಕಿದಂತಹ ದುಶ್ಯಾಸನ ಅವನು ಸತ್ತಲ್ಲೇ ಸತ್ತೇ ಹೋದ. ಈಗ ಒಂದು ಹೆಣ್ಣಿಗೆ ಮಾಲಿನಿ ಅಂತ ಕರೆಯುವುದೊಂದುಂಟು. ಯಾಕೆ ಹೇಳಿ? ಯಾವಾಗ ಹೆಣ್ಣು ತನ್ನ ಮಾನಕ್ಕೆ ಪ್ರಾಶಸ್ತ್ಯ ಕೊಡುತ್ತಾಳೋ ಅವಳಿಗೆ ಮಾಲಿನ್ಯವಾಗಿ ಕರೆಯುವುದಕ್ಕುಂಟು. ಅಂತಹ ಮಾನವತಿ ಹೆಣ್ಣನ್ನು ಬದುಕುವುದಕ್ಕೆ ಬಿಡಿದ್ರೆ ನಿಮ್ಮ ಭೂಲೋಕದ ಕಾಮಕರು ಒಂದು ಕಂಬಕ್ಕೆ ಸೀರೆ ನುಟ್ರೆ ಸಾಕು, ಅದನ್ನು ಕಾಮಿಸುವಂತಹ ಕಾಮಕರು ನಿಮ್ಮಲ್ಲಿ ಎಷ್ಟೋ ಮಂದಿ ಇದ್ದಾರೆ ಸ್ವಾಮಿ. ಇದು ಕೇವಲ ಒಂದು ಹೆಣ್ಣಿನ ಮೇಲಿನ ಕಾಮಕರು. ಮತ್ತೊಂದುಂಟು ಭೂ ಕಾಮಕರು. ಅಣ್ಣ ತಮ್ಮಂದಿರು ಹೊಡೆದಾಡಿಕೊಳ್ಳುವುದು, ಅಪ್ಪ ಮಕ್ಕಳು ಹೊಡೆದಾಡಿಕೊಳ್ಳುವುದು. ಯಾಕೆ ಬೇಕಾಗಿ? ಒಂದು ಸಣ್ಣ ಜಾಗಕ್ಕೆ ಬೇಕಾಗಿ. ಅಂತಹ ಭೂಕಾಮಕ ತುಂಬಿರುವಂತಹ ಭೂಲೋಕಕ್ಕೆ ನಾನು ಬರಬೇಕೆ ಸ್ವಾಮಿ? ನಾನು ಬರಲಾರೆ. ಅಮ್ಮ, ಭೂಲೋಕದಲ್ಲಿ ಕಾಮುಕರಿದ್ದಾರೆ, ನಿಮ್ಮ ದೇವಲೋಕದಲ್ಲಿ ಒಳ್ಳೆಯವರಿದ್ದಾರೆ. ಎಲ್ಲಿಯೂ ಕಾಮುಕರಿದ್ದಾರೆ. ಗೌತಮ ಬಯಸೆ ಮಾತೇನು ಗೌತಮ ಅರಸಿಯ ಬರಲಾಗಲಿಕ್ಕೆ ಕಾರಣ ಕೊಟ್ಟದ್ದು ಕಾಮುಕರಿದ್ದಾರೆ ಎನ್ನುವ ಹಾಗೆ. ಖಂಡಿತ ದೇವಲೋಕದಲ್ಲಿ ಕಾಮುಕನೊಬ್ಬನಿದ್ದಾನೆ. ಯಾರು? ಕಾಮುಕರ ಕುಲಗುರು ಎನಿಸಿದಂತಹ ದೇವೇಂದ್ರ. ಹೇಗೆ ಸ್ವಾಮಿ? ಭೂಲೋಕದಲ್ಲಿ ನೀನು ನಾನಾ ರೀತಿಯ ವಿಚಾರಕ್ಕೆ ಬೇಕಾಗಿ ನಾನಾ ಮಂದಿಯನ್ನು ಗುರುತಿಸಿದ್ದ. ಹೌದು. ಆದ್ರೆ ದೇವಲೋಕದಲ್ಲಿ ಎಲ್ಲ ಒಬ್ಬನಲ್ಲೇ ನಾನು ತೋರಿಸ್ತೇನೆ. ಯಾರು? ಮತ್ತೆ ಯಾರು ಅಲ್ಲ, ನಿನ್ನಡೆಯಲಾಗಿರುವಂತಹ ದೇವೇಂದ್ರ. ಈಗ ಕಾರಣ ಬೇಕಲ್ಲ? ಹಿಂದೆ ಅಹಲ್ಯೆಯನ್ನು ಸೇರಬೇಕೆನ್ನೋ ಕಾರಣಕ್ಕೆ ಬೇಕಾಗಿ ಒಂದು ದಿವಸ ಆಲೋಚನೆ ಮಾಡಿ ತನ್ನ ರೂಪವನ್ನೇ ಮರೆಮರೆಸಿಕೊಳ್ಳಿಸುವುದಕ್ಕೆ ಮೂಲಕವಾಗಿ ಭೂಲೋಕಕ್ಕೆ ಇಳಿದು ಬಂದನಂತೆ. ಗೌತಮರಂತೆ ವೇಷವನ್ನು ತೊಟ್ಟು ವೇಳೆಯಲ್ಲದ ವೇಳೆಯಲ್ಲಿ ಯಾಕೆ ಬೆಳಿಗ್ಗೆ ಆಯ್ಕೆಯನ್ನು ಹಾಗೆ ಆಲೋಚನೆ ಮಾಡುತ್ತಾ ಗೌತಮರು ನದಿ ಸ್ನಾನಕ್ಕೆ ಹೋದಂತಹ ಸಮಯವನ್ನು ನೋಡಿ ಈ ದೇವೇಂದ್ರ ಬಂದು ಅಹಲ್ಯೆಯನ್ನು ಸೇರಿದ. ಆಗ ಗೊತ್ತಾಯ್ತು ಗೌತಮರಿಗೆ ಏನೋ ಒಂದು ಸಂಚರಣೆ ಅನ್ನುವ ಕಾರಣಕ್ಕೆ ಬೇಕಾಗಿ ನದಿ ತೀರದ ನೀರವಾಗಿ ಆಶ್ರಮಕ್ಕೆ ಬಂದಾಗ ದೇವೇಂದ್ರನ ಪ್ರತ್ಯಕ್ಷವಾಗಿ ಕಂಡಂತಹ ಗೌತಮರಿಗೆ ಸಿಟ್ಟು ನೆತ್ತಿಗೆ ಏರಿತು. ಯಾವುದನ್ನು ನೀನು ಆಶ್ರಮಕ್ಕೆ ಬಯಸಿ ಬಂದೆಯೋ ಅದೇ ನಿನ್ನ ದೇಹದಲ್ಲಿ ಆಗಲಿ ಎನ್ನುವ ಹಾಗೆ ಶಾಪವನ್ನು ಕೊಟ್ಟರಂತೆ. ಆಮೇಲೆ ತನ್ನ ಸತಿ ತಪ್ಪು ಮಾಡಿದರೆ ಎನ್ನುವ ಕಾರಣಕ್ಕೆ ಬೇಕಾಗಿ ನೀನು ಕಲ್ಲಾಗಿ ಬಿದ್ದಿರುವ ಎನ್ನುವ ಹಾಗೆ ತನ್ನ ಹೆಂಡತಿಗೂ
ಶಾಪವನ್ನು ಕೊಟ್ಟಿದ್ದಾರೆ. ಅಮ್ಮ, ನೀವು ಏನನ್ನು ಬೇಕಾದ ಅಂದುಕೊಳ್ಳಿ, ಅದನ್ನು ಜಾಬಾಲಿಯ ಬಾಯಿಂದ ನೀವು ನುಡಿಸುವುದಕ್ಕೆ ಮುಂದಾಗಬೇಡಿ. ಆವತ್ತು ಏನಾಗಿದೆ ಎನ್ನುವುದು ಗೊತ್ತು. ಈಗ ನೀವು ಸಹಸ್ರಾಕ್ಷ ಅಂತ ಕರೀತೀರಿ. ಯಾವುದನ್ನು ಬಯಸಿ ಬಂದಿದ್ದಾನೋ ಅದೇ ದೇಹದಲ್ಲಿ ಆದದ್ದು ಹೊರತು ಕಣ್ಣು ಅಲ್ಲ. ಅಮ್ಮ, ನಿಮ್ಮಲ್ಲಿಯೂ ತಪ್ಪಾಗಿದೆ, ನಮ್ಮಲ್ಲಿಯೂ ತಪ್ಪಾಗಿದೆ. ತಪ್ಪನ್ನು ಕ್ಷಮಿಸುವುದರ ಮೂಲಕವಾಗಿ ಧರೆಯನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ಇಳಿದು ಬರಬೇಕು ತಾಯಿ. ಸ್ವಾಮಿ, ಇದು ನಿಮ್ಮ ವಿನಯತೆ. ಹೌದು, ನಿಮ್ಮ ವಿನಯತೆಗೆ ತಡೆಗಳು ನಾನಲ್ಲ, ನಿಮ್ಮಲ್ಲಿ ಕೇಳ್ತೇನೆ ನಾನು. ಏನು? ಈಗ ಬರಗಾಲ ಬಂದದ್ದು ಯಾರಿಗೆ ಹೇಳಿ? ಯಾರಿಗೆ? ನನಗ ನಿಮಗ. ಬಂದದ್ದು ಭೂಲೋಕಕ್ಕೆ. ಸುಮ್ಮನೆ ಬೆಟ್ಟಕ್ಕೆ ಮಣ್ಣು ಹೊರತ ಕೆಲಸವನ್ನು ಮಾಡಬೇಡಿ. ಬಂದ ಹಾಗೆ ಹಿಂದೆ ಹೋಗಿರಿ. ಯಾವ ಕಾರಣಕ್ಕೂ ಇದನ್ನು ಮರೆತು ಬಿಡುವುದಕ್ಕೆ ಆಗುವುದಿಲ್ಲ ತಾಯಿ. ಜನ್ಮ ಭೂಮಿಯನ್ನು ಹೆತ್ತ ತಾಯಿಯನ್ನು ಯಾವ ಕಾರಣಕ್ಕೂ ಮರೆಯುವವರು ನಮ್ಮ ಮಣ್ಣಿನವರಲ್ಲ. ಆ ಕಾರಣಕ್ಕೆ ಬೇಕಾಗಿ ಭಾರತ ಭೂಮಿಗೆ ಬಂದವರಿಗೆ ಸಂಕಷ್ಟವನ್ನು ದೂರ ಮಾಡುವುದಕ್ಕೆ ಬೇಕಾಗಿ ಜಾಬಾಲಿ ನಾಮಕನಾಗಿರುವಂತಹ ನಾನು ಬಂದಿದ್ದೇನೆ. ದಯವಿಟ್ಟು ಬರಬೇಕು ತಾಯಿ. ಸ್ವಾಮಿ, ನೀವು ಬಿಡಿ, ಯಾರಲ್ಲೂ ಬೇಕಾದ್ರೂ ಹೇಳಿಸಿ. ಈ ನಂದಿನಿ ಬರಲಾರೆ ಸೃಷ್ಟಿಕರ್ತರಾಗಿರುವಂತಹ ಬ್ರಹ್ಮದೇವ ಅಂದ್ರೆ ಬ್ರಹ್ಮದೇವ ಮಗಳನ್ನೇ ಮದುವೆ ಆಗಿದ್ದಾನೆ. ಅವರ ಮಾತಿಗೆ ಧಿಕ್ಕಾರ. ಪಾಲಕರ್ತರಾಗಿರುವಂತಹ ಶ್ರೀಹರಿ ಬಂದು ಅವ ದೊಡ್ಡ ಸೋಮಾರಿ ಹೆಂಡತಿಯಿಂದ ಪಾದ ನೋಟಿಸಿಕೊಳ್ಳುತ್ತಾನೆ. ಅವ ಏನು ಮಹಾ ನಿನ್ನೊಡೆಯನಾಗಿರುವಂತಹ ದೇವೇಂದ್ರನೇ ಬಂದ್ರೆ ನನ್ನೊಡೆ ದೇವೇಂದ್ರ ಅವರ ಮಾತ್ರನೇ ಯಾವತ್ತು ಬಿಟ್ಟಾಗಿದೆ. ಎಲ್ಲರೂ ಬಿಡುತ್ತಾಯಿ. ಲಯಾಧ್ಯಕ್ಷನಾಗಿರುವಂತಹ ಪರಮೇಶ್ವರ ಬಂದರೆ ನಿಮ್ಮ ಮಣ್ಣಿನ ವಾಸನೆ ಎಲ್ಲಿಗೆ ಹೋಗ್ತದೆ ಹೇಳಿ? ಮನೆ ಎಂಗಳಿಗೆ ಬಂದು ಮನೆ ಯಜಮಾನಿಂದ ದೂರುತ್ತಾ ಇದ್ದೀರಾ. ನೀವು ಬಂದದ್ದು ಸ್ವರ್ಗಲೋಕಕ್ಕೆ. ನೀವು ದೂರುದು ಯಾರನ್ನು? ದೇವೇಂದ್ರನನ್ನು. ದೇವೇಂದ್ರ ಬಿಡಿ, ಕಂಡ ಪರಶುವೇ ಬರಲಿ. ನಿಮ್ಮ ಭೂಮಂಡಲಕ್ಕೆ ಕೆಂಡದ ಮಳೆ ಸುರಿಯಲಿ. ನಿಮ್ಮ ಭೂಮಂಡಲವೇ ಸುಟ್ಟು ಸ್ವೀಕರಿಯಾಗಲಿ. ಸುರದೇ ಇರುವಂತಹ ನಂದಿನಿ ಯಾವ ಕಾಲಕ್ಕೂ ಬರಲಾರೆ ಬರಲಾರೆ ಬರಲಾರೆ. ನನ್ನ ಮಾತಿಗೆ ನಿನ್ನ ತಿರಸ್ಕಾರ. ಏನೆಂದು ಅವನಿಯ ಬಗ್ಗೆ ನೀನು ಆಲೋಚನೆ ಮಾಡಿದ್ಯೋ? ಭಾರತ ಭೂಮಿಯಲ್ಲಿ ಹುಟ್ಟಬೇಕಾದ್ರೆ ಜನ್ಮ ಜನ್ಮದಲ್ಲಿ ಮಾಡಿದ ಪುಣ್ಯವೇ ಬೇಕು. ಲೋಕದ ಬಾಲಕರ್ತರಾಗಿರುವಂತಹ ಶ್ರೀಹರಿ ತನಗೆ ಬಂದಗಿಂತಹ ಶಾಪವನ್ನು ದೂರ ಮಾಡುವುದಕ್ಕೆ ಬೇಕಾಗಿ ದಶಾವತಾರವನ್ನು ತಾಳುವುದಕ್ಕೆ ಆಯ್ದ ದೇಶ ನಮ್ಮ ಭಾರತವನಿ. ಲೋಕದಲ್ಲಿ ಮಹಾ ಗ್ರಂಥವನ್ನು ಲೋಕಮುಖ್ಯ ಬೋಧಿಸುತ್ತದೆ ನನ್ನ ಭೂಲೋಕ. ಅಷ್ಟೇ ಅಲ್ಲ, ಅದೆಷ್ಟೋ ಋಷಿಮುನಿಗಳು, ಅದೆಷ್ಟೋ ಚಕ್ರವರ್ತಿಗಳು ಬಾಳಿದಂತಹ ನಾಡನ್ನು ತಿರಸ್ಕಾರ ಮಾಡುವುದಕ್ಕೆ ಮುಂದಾದೆಯಲ್ಲ. ದೇವಲೋಕದಲ್ಲಿ ಇರುವುದಕ್ಕೆ ನನಗೆ ಯಾವುದೇ ಅರ್ಹತೆ ಇಲ್ಲ. ಸ್ವರ್ಗ ಲೋಕದಲ್ಲಿ ನಾನು ಉನ್ನತವಾಗಿರುವಂತಹ ಸ್ಥಾನದಲ್ಲಿದ್ದೇನೆ ಎನ್ನು ಅಹಂಕಾರ ನಿನ್ನ ತಲೆಗೇರಿದೆ. ಏರಿದಂತ ತಲೆ ಇಳಿಯಬೇಕು.
ವಂದಿಪೆ ಮುನಿವರ ತವ ಪದ ಧ್ವನಿ ಮನೆ ಪೋರೆ ಶಾಂತರಾಗಬೇಕು ಸ್ವಾಮಿ, ಶಾಂತರಾಗಬೇಕು. ನಿಮ್ಮನ್ನು ಕಂಡಂತಹ ನಾನು ಪೂಜಿಸಬೇಕಿತ್ತು, ಅರ್ಚಿಸಬೇಕಿತ್ತು. ಬದಲಾಗಿ ಅಹಂಕಾರದ ಮಾತನ್ನು ಆಡಿದೆ ನಾನು. ಸುರದೇನು ನಂದಿನಿ ಎನ್ನುವಂತ ಅಹಂಕಾರ ಇದ್ದದ್ದು ಹೌದು ಸ್ವಾಮಿ. ಈ ಕಾಲಕ್ಕೆ ಎಲ್ಲವೂ ಕುಂದಿ ಹೋಯ್ತು ಸ್ವಾಮಿ, ಕುಂದಿ ಹೋಯ್ತು. ಗುಬ್ಬಿ ಹಕ್ಕಿಯ ಮೇಲೆ ಬ್ರಹ್ಮಾಸ್ತ್ರ ಬೆಳಗಿದ್ದು ಸರಿಯೇ ಹೇಳಿ. ಅಂಬೆಗಾಲ ಇಡುವಂತಹ ಮಗುವೊಂದು ತನ್ನ ತಾಯಿ ಎದೆಗೆ ತುಳಿದು ಅಂತಾದ್ರೆ ಆ ತಾಯಿ ಮಗುವಿಗೆ ಶಿಕ್ಷಣ ಕೊಡೋದಕ್ಕೆ ಸಾಧ್ಯ ಉಂಟು ಹೇಳಿ. ಬದಲಾಗಿ ಆ ಮಗುವನ್ನು ಮುದ್ದಿಸಿದಳಂತೆ, ಪ್ರೀತಿಸಿದಳಂತೆ. ನಿಮ್ಮ ಮಗಳು ಎನ್ನುವ ಹಾಗೆ ಭಾವಿಸಿಕೊಳ್ಳಬೇಕು. ನೀ ಕೊಟ್ಟಂತಹ ಶಾಪಕ್ಕೆ ಪರಮಾರ್ಜನ ದಾರಿಯನ್ನು ನೀವೇ ಸೂಚಿಸಬೇಕು ತಂದೆ, ನೀವೇ ಸೂಚಿಸಬೇಕು. ತುಂಬಿದ ಸಿರಿಯಿಂದ ತುಂಬಿನೆಯ ಮೇಲೆ ಬರುತ್ತೆ, ತುಂಬಿದ ನದಿಯ ನೀನು ಕಂಬು ಕಂಡು ಕಾವ ಕಂಬೆ ದಿಕ್ಕಬಲ್ಲದೆ ಕಂಬ ಕಂಡು ಕಾವ ಕಂಬಿಗೆ ದಿಕ್ಕಬಲ್ಲದೆ ನಂಬೋ ಮುಕ್ತಿಯ ನೀನು ಪಡೆಬೇಗೆ ತುಂಬಿದ ಸೆರೆಯಿಂದ ತುಂಬೆ ನೀರೆ ಬರಲಿ ಮಗಳೇ, ಕಣ್ಣೀರನ್ನು ನಿಲ್ಲಿಸುವುದರ ಮೂಲಕವಾಗಿ ಪಾದವನ್ನು ತೊಳೆಯುವುದಕ್ಕೆ ಮುಂದಾದೆ ಅಲ್ಲ. ಸತ್ಯ ಎನ್ನುವುದು ಮಾಯವಾಗಿ ಕೃಪಾ ದೃಷ್ಟಿಯನ್ನೇ ಬೀರುತ್ತಾ ಇದ್ದೇನೆ. ಮುನಿಯಾಗಿರುವಂತಹ ನನಗೆ ಈ ಮುನಿಸು ಯಾಕೆ ಬಂತು ಎನ್ನುವುದು ಅರ್ಥವಾಗ್ತಾ ಇಲ್ಲ ತಾಯಿ. ಆದಂತೂ ಒಂದು, ಯಾವನ ಮುಂದೆ ಜನ್ಮಭೂಮಿಯನ್ನು ಹೆತ್ತ ತಾಯಿಯನ್ನು ನಿಂದಿಸ್ತಾನೋ ಆಗ ಸಿಟ್ಟು ಬಾಳದೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣಕ್ಕೆ ಬೇಕಾಗಿಯೇ ನಿನಗೆ ಮುನಿದು ಶಾಪವನ್ನಿತ್ತೆ. ಮುನಿ ಶಾಪ ಎನ್ನುವುದು ಯಾವ ಕಾರಣಕ್ಕೂ ಹುಸಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ ಮಗಳೇ. ತಂದೆ, ಓ, ನಿಮ್ಮ ಶಾಪದ ಪ್ರಕಾರವಾಗಿ ನಾನು ಭೂಲೋಕದಲ್ಲಿ ಹರಿಯಬೇಕೆ. ಇದಕ್ಕೆ ಪರಿಹಾರ ಏನಿಲ್ವೇ ಸ್ವಂತಿ? ಇರುವ ದಾರಿ ಯಾವುದು ಎನ್ನುವ ಹಾಗೆ ಆಲೋಚನೆ ಮಾಡಿದಾಗ ಎಲ್ಲರ ಸಂಕಷ್ಟವನ್ನು ದೂರ ಮಾಡುವಳು ಒಬ್ಬಳಿದ್ದಾಳೆ. ಲೋಕ ಜನನಿ ಎನ್ನುವ ಹಾಗೆ ಆ ಅಂಬೆಯನ್ನು ನಾವು ಭಜಿಸುತ್ತೇವೆ. ಅಂತ ಸಿರಿದೇವಿಯನ್ನೇ ಅನನ್ಯ ಭಕ್ತಿಯಿಂದ ನೀನು ಪ್ರಾರ್ಥಿಸಿಕೊಂಡ್ರೆ ಸಾಕು, ನಿನ್ನೆಲ್ಲ ಸಂಕಷ್ಟವು ದೂರ ಆಗುವುದಕ್ಕೆ ಸಾಧ್ಯ ಉಂಟು ಮಗಳೇ. ಅಷ್ಟೇ ಅಲ್ಲ, ಒಳ ಮನಸ್ಸು ಆಗದಿಂದ ಒತ್ತಿ ಒತ್ತಿ ಆಡ್ತಾ ಇದೆ. ಮುಂದೊಂದು ದಿವಸ ನಿನಗೆ ಸೌಭಾಗ್ಯವನ್ನು ಪ್ರಾಪ್ತವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಎಲ್ಲ ಸಂಕಷ್ಟವನ್ನು ದೂರ ಮಾಡುವುದಕ್ಕೆ ಬೇಕಾಗಿ ದೇವಧೇನುವಿನ ಸ್ತುತಿಯಾಗಿರುವಂತಹ ನಂದಿನಿ ನದಿಯಾಗಿ ಹರಿಯುತ್ತಿರುವಂತಹ ಸಂದರ್ಭವನ್ನು ಕಾಣುವುದಕ್ಕೆ ಬೇಕಾಗಿ ಕಾತರದಿಂದ ಕಾಯ್ತಾ ಇದ್ದೇನೆ. ಧನ್ಯಳಾದಿ ಧನ್ಯಳಾದಿ.